ಎಂದೆಂದು ಸ್ತೋತ್ರವು. ಕರ್ತನೇ ನಿನ್ನುಪಕಾರವನ್ನು ಎಂದೆಂದು ಸ್ಮರಿಸುವೆ. ಕರ್ತನೇ ನಿನ್ನುಪಕಾರವನ್ನು ಎಂದೆಂದು ಸ್ಮರಿಸುವೆ. ಪೂರ್ಣ ಹೃದಯದಿ ನಿನ್ನನ್ನು, ಪೂರ್ಣ ಹೃದಯದಿ ನಿನ್ನನ್ನು ಎಂದೆಂದು ಹಾಡುವೆ. ನಾ ಎಂದೆಂದು ಹಾಡುವೆ. ನನ್ನೇಸು ರಾಜನಿಗೆ ಎಂದೆಂದು ಸ್ತೋತ್ರವು. ನನ್ನ ಸೃಷ್ಟಿಕರ್ತನಿಗೆ ಎಂದೆಂದು ಸ್ತೋತ್ರವು. ಕುಗ್ಗಿ ದಿಕ್ಕಿಲ್ಲದೆ ಇರುವಾಗ ನನ್ನನ್ನು ಸಂತೈಸುವೆ. ಕುಗ್ಗಿ ದಿಕ್ಕಿಲ್ಲದೆ ಇರುವಾಗ ನನ್ನನ್ನು ಸಂತೈಸುವೆ. ಕೈ ಬಿಡಲ್ಪಟ್ಟಂತ ಸಮಯದಿ, ಕೈ ಬಿಡಲ್ಪಟ್ಟಂತ ಸಮಯದಿ ಕೈ ಹಿಡಿದು ನಡೆಸುವೆ. ಈ ಕೈ ಹಿಡಿದು ನಡೆಸುವೆ. ನನ್ನೇಸು ರಾಜನಿಗೆ. ಡ್ಯಾಡಿ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ ಡ್ಯಾಡಿ. ನಿಮ್ಮ ಉಪಕಾರಗಳಿಗಾಗಿ ವಂದನೆ. ಸೃಷ್ಟಿಕರ್ತನಿಗೆ ಎಂದೆಂದು ಸ್ತೋತ್ರವು. ಪಾಪವನೆಲ್ಲವ ಕ್ಷಮಿಸಿದೆ, ರೋಗವ ನೀಗಿಸಿದೆ. ಪಾಪವನೆಲ್ಲವ ಕ್ಷಮಿಸಿದೆ, ರೋಗವ ನೀಗಿಸಿದೆ. ನನ್ನಾತ್ಮವನ್ನು ನಾಶದಿಂದ, ನನ್ನಾತ್ಮವನ್ನು ನಾಶದಿಂದ ಕಾದು ರಕ್ಷಿಸಿದೆ. ನೀ ಕಾದು ರಕ್ಷಿಸಿದೆ. ನನ್ನೇಸು ರಾಜನಿಗೆ ಎಂದೆಂದು ಸ್ತೋತ್ರವು. ನನ್ನ ಸೃಷ್ಟಿಕರ್ತನಿಗೆ ಎಂದೆಂದು ಸ್ತೋತ್ರವು. ನಿನಗಾಗಿ ನಾನೆಂದು ಜೀವಿಸುವೆ, ನಿನ್ನಯ ಮಹಿಮೆಗಾಗಿ. ನಿನಗಾಗಿ ನಾನೆಂದು ಜೀವಿಸುವೆ, ನಿನ್ನಯ ಮಹಿಮೆಗಾಗಿ. ನಿನ್ ಪ್ರೀತಿ ಸುವಾರ್ತೆ ಸಾರುವೆ, ನಿನ್ ಪ್ರೀತಿ ಸುವಾರ್ತೆ ಸಾರುವೆ. ಎಂದೆಂದು ಹಾಡುವೆ, ನಾ ಎಂದೆಂದು ಹಾಡುವೆ. ನನ್ನೇಸು ರಾಜನಿಗೆ. ಡ್ಯಾಡಿ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ. ನಿಮ್ಮ ಉಪಕಾರಗಳಿಗಾಗಿ ಕೃತಜ್ಞತೆ ಸಲ್ಲಿಸಲು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ರಾತ್ರಿ ಎಲ್ಲ ನಮ್ಮನ್ನ ಕಾಪಾಡಿದ್ದೀರಿ. ಈ ಮುಂಜಾನೆ ವೇಳೆಯಲ್ಲಿ ಸನ್ನಿಧಿಯಲ್ಲಿ ನಿಲ್ಲಿಸಿದ್ದೀರಿ. ಥ್ಯಾಂಕ್ ಯು ಡ್ಯಾಡಿ. ಕನ್ನೇಸು ರಾಜನಿಗೆ ಎಂದೆಂದು ಸ್ತೋತ್ರವು. ನನ್ನ ಸೃಷ್ಟಿಕರ್ತನಿಗೆ ಎಂದೆಂದು ಸ್ತೋತ್ರವು. ಕರ್ತನ ಗೂಡಾರವೇ ನನ್ನ ದೇವನ ಸನ್ನಿಧಿಯೇ. ಹುಡುಕಿ ಓಡಿ ಬಂದೆ, ಸವಿಯಾದ ಸೌಭಾಗ್ಯವೇ. ಹೌದು ಕರ್ತನೆ, ನಿನ್ನ ಸನ್ನಿಧಿ ನನಗೆ ಶ್ರೇಷ್ಠ ಸೌಭಾಗ್ಯ.
ನಿನ್ನ ಪ್ರಸನ್ನತೆ ನನಗೆ ಪರಮಾನಂದ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸನ್ನಿಧಿಯನ್ನ ಹುಡುಕಿ ನಿನ್ನ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ಹುಡುಕಿ ಓಡಿ ಬಂದೆ ಸವಿಯಾದ ಸೌಭಾಗ್ಯವೇ. ಕರಗಳನ್ನು ಚಾಚಿ ಹೇಳುವ, ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಕಲ್ವಾರಿ ಬಲಿಪೀಠವೇ ನನಗಾಗಿ ನಿನ್ನ ರಕ್ತವೇ. ಕಲ್ವಾರಿ ಬಲಿಪೀಠವೇ. ಹೌದು ಡ್ಯಾಡಿ, ನನಗಾಗಿಯೇ ನಿನ್ನ ರಕ್ತವನ್ನು ಸುರಿಸಿರುವೆ. ನಿತ್ಯವೂ ಪರಿಶುದ್ಧ ಜೀವ ಬಲಿಯಾಗಿ ನನ್ನನ್ನೇ ಸಮರ್ಪಿಸುವೆ. ನಿತ್ಯವೂ ಪರಿಶುದ್ಧ ಜೀವ ಬಲಿಯಾಗಿ ನನ್ನನ್ನೇ ಸಮರ್ಪಿಸುವೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ನಿನ್ನಯ ರಕ್ತದಿಂದ ತೊಳೆದು ಶುದ್ಧ ಮಾಡು. ನಿನ್ನಯ ರಕ್ತದಿಂದ ತೊಳೆದು ಶುದ್ಧ ಮಾಡು. ಇಂದೇನ ಹಿಮದಂತೆ ಪರಿಶುದ್ಧನಾಗುವೆ ಪಾವನ ವಚನದಿಂದ. ಇಂದೇನ ಹಿಮದಂತೆ ಪರಿಶುದ್ಧನಾಗುವೆ ಪಾವನ ವಚನದಿಂದ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಅಪ್ಪ ನಿನ್ನ ಸಮ್ಮುಖದಿ ರೊಟ್ಟಿಯು ನಾನಯ್ಯ. ಅಪ್ಪ ನಿನ್ನ ಸಮ್ಮುಖದಿ, ಹೌದು ಡ್ಯಾಡಿ, ರೊಟ್ಟಿಯು ನಾನಯ್ಯ. ಎಂದೆಂದು ನಿನ್ನಯ ಪಾದದಿ ನಾನಿರಲು ತವಕದಿ ನಿಂತಿರುವೆ. ಹೌದಪ್ಪ, ಎಂದೆಂದು ನಿನ್ನಯ ಪಾದದಿ ನಾನಿರಲು ತವಕದಿ ನಿಂತಿರುವೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಲೋಕಕ್ಕೆ ಬೆಳಕು ನಾವೇ, ನಿನಗಾಗಿ ಬೆಳಗುವೆವು. ಲೋಕಕ್ಕೆ ಬೆಳಕು ನಾವೇ, ನಿನಗಾಗಿ ಬೆಳಗುವೆವು. ಆನಂದ ತೈಲದಿ ಅಭಿಷೇಕಿಸು ಸ್ವಾಮಿ ಆತ್ಮನ ಅಗ್ನಿಯಿಂದ. ಆನಂದ ತೈಲದಿ ಅಭಿಷೇಕಿಸು ಸ್ವಾಮಿ ಆತ್ಮನ ಅಗ್ನಿಯಿಂದ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ, ಹೌದು ನಿಮಗೆ ಮಹಿಮೆ ಡ್ಯಾಡಿ, ಯೇಸುವಿಗೆ. ಧೂಪ ಸುಗಂಧದಂತೆ ಸ್ತುತಿಗಳ ಸಮರ್ಪಿಸುವೆ. ಧೂಪ
ಸುಗಂಧದಂತೆ. ಹೌದು ಡ್ಯಾಡಿ, ನಿಮಗೆ ಸ್ತೋತ್ರ ಸಲ್ಲಿಸುವೆ, ಸಮರ್ಪಿಸುವೆ. ಎಲ್ಲೆಲ್ಲೂ ಎಂದೆಂದು ಎಲ್ಲ ಸಮಯದಿ ಆತ್ಮದಿ ಪ್ರಾರ್ಥಿಸುವೆ. ಎಲ್ಲೆಲ್ಲೂ ಎಂದೆಂದು ಎಲ್ಲ ಸಮಯದಿ ಆತ್ಮದಿ ಪ್ರಾರ್ಥಿಸುವೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ನೂತನ ಜೀವವುಳ್ಳ ಮಾರ್ಗವ ತೋರಿರುವೆ. ನೂತನ, ಹೌದು, ನಮಗೆ ಹೊಸ ಮಾರ್ಗ ತೋರಿಸಿದ್ದೀರಪ್ಪ, ನಿತ್ಯ ಜೀವದ ಹಾದಿಯನ್ನು ತೋರಿಸಿದ್ದೀರಿ. ಇರುವೆ ಮಹಾ ಪರಿಶುದ್ಧ ಮಹಿಮೆಯ ಸ್ಥಳದಲ್ಲಿ ಮಹತ್ವವ ಕಾಣುವೆವು. ಪರಿಶುದ್ಧ ಮಹಿಮೆಯ ಸ್ಥಳದಲ್ಲಿ ಮಹತ್ವವ ಕಾಣುವೆವು. ಮಹಿಮೆ ಮಹಿಮೆ ಮಹತ್ವವು ನಿಮಗೆ. ಮಹಿಮೆ ಯೇಸುವಿಗೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಡ್ಯಾಡಿಯನ್ನು ನೋಡಿ ಹೇಳೋಣ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಶುದ್ಧೀಕರಿಸಿದೆ, ಶುದ್ಧೀಕರಿಸಿದೆ ಸ್ವಂತ ಜನವಾಗಿ. ಶುದ್ಧೀಕರಿಸಿದೆ ಸ್ವಂತ ಜನವಾಗಿ. ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ. ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು. ನಾನು ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು. ನಿಂದಿವ್ಯ ಶರೀರದಿ ನನ್ನ ಪಾಪ ಹೊತ್ತಿರುವೆ. ಎಸ್ ಡ್ಯಾಡಿ, ನಿಂದಿವ್ಯ ಶರೀರದಿ ನನ್ನ ಪಾಪ ಹೊತ್ತಿರುವೆ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಎಸ್ ಡ್ಯಾಡಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ.
ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ, ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ದೃಷ್ಟಿಸಿ ನೋಡಿದೆ ನಾ ಬದುಕಿಕೊಂಡಿರುವೆ, ನಿನ್ನ ದೃಷ್ಟಿಸಿ ನೋಡಿದೆ ನಾ ಬದುಕಿಕೊಂಡಿರುವೆ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನನ್ನೇ ನನಗಾಗಿ ಬಲಿಯಾಗಿ ಅರ್ಪಿಸಿದೆ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ, ರಕ್ಷಕನೇ ಯೇಸು ದೇವಾ, ಆರಾಧನೆ. ಡ್ಯಾಡಿಯನ್ನು ನೋಡಿ ಹೇಳುವ, ನಿಮಗೆ ಆರಾಧನೆ, ಆರಾಧನೆ. ರಕ್ಷಕನೇ, ರಕ್ಷಕನೇ ಯೇಸು ದೇವಾ, ಆರಾಧನೆ. ನಿಮಗೆ ಆರಾಧನೆ, ಆರಾಧನೆ. ಪರಿಶುದ್ಧನೇ, ಪರಿಶುದ್ಧನೇ, ಪಾವನನೇ, ಆರಾಧನೆ, ಆರಾಧನೆ. ಪರಿಶುದ್ಧನೇ, ಪಾವನನೇ. ಹೌದು ಡ್ಯಾಡಿ, ನೀನು ಪಾವನನು, ಪರಿಶುದ್ಧನು, ಆರಾಧನೆ. ಆರಾಧನೆಗೆ ಯೋಗ್ಯನು, ಆರಾಧನೆ, ಓ ಆರಾಧನೆ, ಆರಾಧನೆ. ನಂದೇವನೇ, ನನ್ನೇಸುವೆ, ಆರಾಧನೆ, 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 ಆರಾಧನೆ. ಉನ್ನತನೇ, ಉತ್ತಮನೇ, ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ, ಓ ಆರಾಧನೆ, 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 ಆರಾಧನೆ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಘನತೆಗೆ ಯೋಗ್ಯನಾದ ದೇವರೇ ನಿಮಗೆ ಆರಾಧನೆ, ಗೌರವಕ್ಕೆ ಯೋಗ್ಯನಾದ ದೇವರೇ ನಿಮಗೆ ಆರಾಧನೆ. ನನ್ನನ್ನು ಪ್ರೀತಿಸುವ ತಂದೆ ನಿಮಗೆ ಆರಾಧನೆ, ನಿಮಗೆ ಆರಾಧನೆ,
ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ. ಕರಗಳನ್ನು ಚಾಚಿ ಹೇಳೋಣ. ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ. ಸಿಂಹಾಸನದಲ್ಲಿ ಕುಳಿತಿರುವ ಪರಿಶುದ್ಧನೇ, ಪರಿಶುದ್ಧನೇ. ಡ್ಯಾಡಿಯನ್ನ ನೋಡಿ ಹೇಳುವ. ಸಿಂಹಾಸನದಲ್ಲಿ ಕುಳಿತಿರುವ ಪರಿಶುದ್ಧನೇ, ನನ್ ಪರಿಶುದ್ಧನೇ. ಕರಗಳನ್ನು ಚಾಚಿ ಆರಾಧನೆ, ನಿಮಗೆ ಆರಾಧನೆ, 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 ನಿಮಗೆ 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 ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ. We worship you, Father. We worship you, Jesus. We worship you, Holy Ghost. We adore you, Lord. ನಿಮಗೆ ಆರಾಧನೆ, 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 ನಿಮಗೆ ಆರಾಧನೆ. ಥ್ಯಾಂಕ್ ಯು. ಆರಾಧನೆ, ನಿಮಗೆ ಆರಾಧನೆ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು. ದಯವಿಟ್ಟು ನನ್ನೊಂದಿಗೆ ದೇವರ ವಾಕ್ಯವನ್ನು ತಗೊಳ್ರಿ. ಇವತ್ತು ನಮ್ಮ ಪ್ರಾರ್ಥನೆಗೆ ಮತ್ತು ವಾಕ್ಯ ಧ್ಯಾನಕ್ಕಾಗಿ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗ. ಹಲ್ಲೆಲೂಯಾ. ದೇವರು ಆದುಕೊಂಡ ಜನಾಂಗ ನೀವು. ಹಲ್ಲೆಲೂಯಾ. ದೇವರಿಂದ ಆರಿಸಲ್ಪಟ್ಟಂತಹ ಮಕ್ಕಳು ನೀವು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಈ ಆರಿಸಲ್ಪಡುವುದು ಅಂತ ಒಂದಿದೆ ನೋಡಿ, ಬಹಳ ವಿಶೇಷವಾದಂತಹ ಪದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದ್ದ ಎಲ್ಲದನ್ನೂ ಹಾಗೆ ತಗೊಳ್ಳೋದಲ್ಲ, ಅದರಲ್ಲಿ ವಿಶೇಷವಾದದ್ದನ್ನು ಪ್ರತ್ಯೇಕಿಸಿ ತೆಗೆಯುವುದು. ನೀವು ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ಅಲ್ಲಿ
ನೂರಾರು ಬಟ್ಟೆನ ಹಾಕ್ತಾರೆ. ಕಾಂಚೀಪುರಂ, ಬನಾರಸ್, ಮೈಸೂರು ಎಲ್ಲನೂ ಹಾಕ್ತಾರೆ. ನೀವು ಎಲ್ಲವನ್ನೂ ಹಾಗೆ ನೀವು ಗೋರಿ ತೆಗೆದುಕೊಳ್ಳೋದಿಲ್ಲ. ಏನು ಮಾಡ್ತೀರಿ? ನಿಮಗೆ ನಿಮ್ಮ ಮನಸ್ಸಿಗೆ ಒಪ್ಪುವುದು, ನಿಮಗೆ ಇಷ್ಟವಾದದನ್ನು ನೀವು ಹುಡುಕ್ತಾ ಇರ್ತೀರಿ. ನಿಮ್ಮ ಕಣ್ಣುಗಳು ಎಲ್ಲವನ್ನು ಆಯ್ಕೆ ಮಾಡುವುದಿಲ್ಲ. ಯಾವುದೋ ಒಂದು ನಿಮಗೆ ಬಹಳ ಅಟ್ರಾಕ್ಟ್ ಆಗಿರ್ತದೆ, ನಿಮಗೆ ಮೆಚ್ಚುಗೆ ಆಗಿರ್ತದೆ, ನಿಮಗೆ ಒಪ್ಪಿಗೆ ಆಗಿರ್ತದೆ. ಆ ರೀತಿ ನಿಮಗೆ ಮೆಚ್ಚುಗೆಯಾದದನ್ನು ನೀವು ತೆಗಿತೀರಿ ನೋಡಿ, ಅದನ್ನು ಆರಿಸುವುದು ಅಂತ ಅರ್ಥ. ಅವನು 1000 ಬಟ್ಟೆ ಹಾಕಿರ್ತಾನೆ, ಆದರೆ ನೀವು ಒಂದೇ ಒಂದು ಆಯ್ಕೆ ಮಾಡ್ತೀರಿ. ದೇವರು ನಮ್ಮನ್ನು ಆಯ್ಕೆ ಮಾಡಿರೋದು ಹಾಗೆಯೇ. ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ, ಬಟ್ ಯು ಆರ್ ಸೆಲೆಕ್ಟೆಡ್. ನೀವು ದೇವರಿಂದ ಆರಿಸಲ್ಪಟ್ಟಿದ್ದೀರಿ, ದೇವರಿಂದ ಸೆಲೆಕ್ಟ್ ಆಗಿದ್ದೀರಿ. ಅನೇಕರು ಮಿಲಿಟ್ರಿಗೆ ಹೋಗ್ತಾರೆ, ಸೆಲೆಕ್ಟ್ ಆಗೋದಿಲ್ಲ, ರಿಜೆಕ್ಟ್ ಆಗಿ ಬರ್ತಾರೆ. ಅನೇಕರು ಜಾಬ್ಗೆ ಹೋಗ್ತಾರೆ, ಅಪ್ಲಿಕೇಶನ್ ಹಾಕ್ತಾರೆ, ಕ್ಯೂ ನಿಂತ್ಕೊಳ್ತಾರೆ, ರಿಜೆಕ್ಟ್ ಆಗ್ತಾರೆ. ಕೆಲವರು ಮಾತ್ರ ಆಯ್ಕೆ ಆಗ್ತಾರೆ. ಅವರಲ್ಲಿ ಏನೋ ವಿಶೇಷತೆ ಕಂಡಿರೋದ್ರಿಂದ, ಅವರಲ್ಲಿ ಏನೋ ಸ್ಪೆಷಲ್ ಕಂಡಿರೋದ್ರಿಂದ, ವಿಶೇಷ ಜ್ಞಾನ, ವಿಶೇಷ ಸಾಮರ್ಥ್ಯ, ವಿಶೇಷ ತಲಾಂತು ಕಂಡಿರೋದ್ರಿಂದ ಅವ್ರನ್ನ ಆಯ್ಕೆ ಮಾಡ್ತಾರೆ. ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ಯು ಆರ್ ಸೆಲೆಕ್ಟೆಡ್, ಯು ಆರ್ ಚೋಸನ್. ನೀವು ಆಯ್ಕೆ ಮಾಡಲ್ಪಟ್ಟವರು, ದೇವರಿಂದ ಆಯ್ಕೆ ಮಾಡಲ್ಪಟ್ಟವರು, ಮನುಷ್ಯರಿಂದ ಅಲ್ಲ, ದೇವರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನೀವು ನಿಮ್ಮ ಸ್ವಂತ ಸಂಬಂಧಿಕರಿಂದ, ನಿಮ್ಮ ಆಪ್ತರಿಂದ, ಎಲ್ಲರಿಂದ ತುಚ್ಛವಾಗಿ ಕೀಳಾಗಿ ಕಾಣಲ್ಪಟ್ಟಿರಬಹುದು, ನಿಮ್ಮನ್ನು ಅಲ್ಪವಾಗಿ ಎಣಿಸಿರಬಹುದು ಜನ. ಆದರೆ ದೇವರ ದೃಷ್ಟಿಯಲ್ಲಿ ನೀವು ವಿಶೇಷವಾಗಿ ಕಾಣ್ತಾ ಇದ್ದೀರಿ. ನಿಮ್ಮನ್ನು ವಿಶೇಷವಾಗಿ ಕಂಡಿರೋದ್ರಿಂದ ದೇವರೇನು ಮಾಡ್ತಾ ಇದ್ದಾನೆ? ನಿಮ್ಮನ್ನು ಆರಿಸಿ ತೆಗೆದುಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯ ಪ್ರವಾದನ ಗ್ರಂಥ 43ನೇ ಅಧ್ಯಾಯದಲ್ಲಿ 4ನೇ ವಚನವನ್ನು ಓದಿ. ಯೆಶಾಯ 43 ಯೆಶಾಯ 43:4. ಯೆಶಾಯ 43:4. ನೀನು ನನ್ನ ದೃಷ್ಟಿಯಲ್ಲಿ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಚೆನ್ನಾಗಿ ಗಮನಿಸಿ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಮಾನ್ಯನು, ಪ್ರಿಯನು, ಪ್ರಿಯನು ಆಗಿದ್ದಿ. ಹಲ್ಲೆಲೂಯಾ. ದೇವರ ದೃಷ್ಟಿಯಲ್ಲಿ ನೀವು ಅಮೂಲ್ಯರು, ಪ್ರೆಷಿಯಸ್. ಹಲ್ಲೆಲೂಯಾ. ಯು ಆರ್ ಸೋ ಪ್ರೆಷಿಯಸ್ ಟು ಗಾಡ್. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮನ್ನು ತುಚ್ಛವಾಗಿ, ಅಲ್ಪವಾಗಿ ಕಂಡಿರಬಹುದು. ಅನೇಕ ನಿಮ್ಮ ಬಲಹೀನತೆಗಳನ್ನ ನೀವು ನೆನಪು ಮಾಡಿಕೊಂಡು, ಆಲೋಚನೆ ಮಾಡಿಕೊಂಡು, ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ, ನಾನು ಅಲ್ಪನು ಅಂತ ನೀವು ನೆನೆಸಿರ್ಬೋದು. ಆದರೆ ದೇವರ ದೃಷ್ಟಿಯಲ್ಲಿ ನೀವು ವಿಶೇಷವಾಗಿ ಕಾಣ್ತಾ ಇದ್ದೀರಿ. ಹಲ್ಲೆಲೂಯಾ. ಕೆಲವ್ರಿಗೆ ಸ್ವಲ್ಪ ಕಲರ್ ಇಲ್ಲ ಅಂತ ಹೇಳಿ ಕುಗ್ಗಿ ಹೋಗ್ತಾರೆ. ಅಯ್ಯೋ, ನನ್ನ ಕಲರ್ ಇಲ್ಲ, ಬ್ರೈಟ್ ಆಗಿಲ್ಲ. ಇನ್ನು ಕೆಲವರು ತನಗೆ ಕೂದಲು ಸ್ವಲ್ಪ ಉದ್ದ ಇಲ್ಲ ಅಂತ ಹೇಳಿ ಕುಗ್ಗಿ ಹೋಗ್ತಾರೆ. ಇನ್ನು ಸ್ವಲ್ಪ ಜನ ನನಗೆ ಜ್ಞಾನನೇ ಸಾಕಾಗೋದಿಲ್ಲ ಅಂತ ಕುಗ್ಗಿ ಹೋಗ್ತಾರೆ. ಅದು ಯಾವುದನ್ನು ದೇವರ ಲೆಕ್ಕಕ್ಕೆ ತಗೊಂಡಿಲ್ಲ. ದೇವರ ದೃಷ್ಟಿಯಲ್ಲಿ ನೀವು ವಿಶೇಷವಾಗಿ ಕಾಣ್ತಾ ಇದ್ದೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೂ ಹೇಳ್ತಾರಲ್ಲ, ಕಾಗೆಗೆ ತನ್ನ ಮರಿ ಚಿನ್ನದ ಮರಿ ಅಂತೆ. ಕಾಗೆ ಇದೆ ನೋಡಿ, ಅದಕ್ಕೆ ಕಾಗೆಗೆ ತನ್ನ ಮರಿ ಚಿನ್ನದ ಮರಿ ಅಂತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಹೇಗೆ ಇದ್ದರೂ ನೀವು ದೇವರಿಗೆ ವಿಶೇಷವಾದವರು. ಹಲ್ಲೆಲೂಯಾ. ಅಮೂಲ್ಯವಾದವರು. ಈ ಲೋಕದಲ್ಲಿ ಎಷ್ಟೋ ಜನ ಇದ್ದರು, ಆದರೆ ನಿಮ್ಮನ್ನು ರಕ್ಷಣೆಗೆ ಆಯ್ಕೆ ಮಾಡ್ಕೊಂಡಿದ್ದಾನಲ್ಲ ನೋಡ್ರಿ. ಹಲ್ಲೆಲೂಯಾ. ನಿಮ್ಮನ್ನು ನಿತ್ಯ ಜೀವಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾನಲ್ಲ, ನಿಮ್ಮನ್ನು ವಿಶೇಷವಾಗಿ ಪರಿಗಣಿಸಿದ್ದಾನೆ. ನೀವು ಯಾರ ದೃಷ್ಟಿಯಲ್ಲಿ ಅಲ್ಪವಾಗಿ ಎಣಿಸಲ್ಪಟ್ಟು ನೀವು ಕುಗ್ಗಿ ಹೋಗಿದ್ರು, ಇವತ್ತು ನೀವು ಧೈರ್ಯ ತಗೊಳ್ರಿ. ದೇವರು ನಿಮ್ಮನ್ನು ವಿಶೇಷವಾಗಿ ನೋಡಿದ್ದಾನೆ, ಅಮೂಲ್ಯವಾಗಿ ನೋಡಿದ್ದಾನೆ. ಹಲ್ಲೆಲೂಯಾ. ಅತಿ ಪ್ರಿಯನೂ ಆಗಿ ನೋಡ್ತಾನೆ, ಅತಿ ಪ್ರಿಯಳು ಅಂತ ನಿಮ್ಮನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೀನು ಮಾನ್ಯನು ಅಥವಾ ಮಾನ್ಯಳು ಅಂದರೆ ಗೌರವಕ್ಕೆ ಅರ್ಹಳು ಅಂತ ಹೇಳಿ, ಅರ್ಹನು ಅಂತ ಹೇಳಿ ನಿಮ್ಮನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವ ಕಾರಣಕ್ಕೂ ನೀವು ಕುಗ್ಗಿ ಹೋಗಬೇಕಿಲ್ಲ. ನಿಮಗಿರುವಂಥ ಸ್ಥಾನ ಎಂಥ ವಿಶೇಷವಾದ ಸ್ಥಾನ, ದೇವರಿಂದ ಆರಿಸಲ್ಪಟ್ಟಿದೆ. ಮನುಷ್ಯರೆಲ್ಲ ನಿಮ್ಮನ್ನು ಅಲ್ಪವಾಗಿ ಕಂಡಿರ್ಬೋದು, ಆದರೆ ದೇವರು ನಿಮ್ಮನ್ನು ಆಯ್ಕೆ ಮಾಡಿದ್ದಾನೆ. ಹಲ್ಲೆಲೂಯಾ. ದಾವೀದನ ಕುರಿತಾಗಿ ದೇವರು ಏನು ಹೇಳ್ತಾನೆ? ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯದಲ್ಲಿ, ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 13:22. 13:22. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು. ಚೆನ್ನಾಗಿ ಗಮನಿಸಿ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ನನಗೆ ಒಪ್ಪುವ ಮನುಷ್ಯನು. ಹಲ್ಲೆಲೂಯಾ. ಹೆಂಗೆ ಹೇಳ್ತಾರೆ? ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು. ದಾವೀದ ನನಗೆ ಸಿಕ್ಕಿದನು.
ನಿಮ್ಮನ್ನು ಅದೇ ರೀತಿ ನೋಡ್ತಾ ಇದ್ದಾನೆ. Hallelujah. ಹಾಲೆಲೂಯ. ನಿಮ್ಮನ್ನು ಎಲ್ಲರೂ ನಿಮ್ಮ ಕಲರ್ ನಿಮಿತ್ತ, ನಿಮ್ಮ ಒಂದು ಜ್ಞಾನಹೀನತೆ ನಿಮಿತ್ತ, ನಿಮ್ಮಲ್ಲಿರುವ ಬಲಹೀನತೆಗಳನ್ನಿಟ್ಟು ಜನ ನಿಮ್ಮನ್ನು ತುಚ್ಛವಾಗಿ ಅಲ್ಪವಾಗಿ ಕಾಣಬಹುದು. ಆದರೆ ದೇವರು ನಿಮ್ಮನ್ನು ನೋಡಿ ಖುಷಿ ಪಡ್ತಾನೆ. ನನಗೆ ನಿಮ್ಮ ಹೆಸರು ಹೇಳ್ತಾನೆ, ಓ ನನಗೆ ಈ ಮಗಳು ಸಿಕ್ಕಿದ್ಲು, ನನಗೆ ಈ ಮಗನ ಸಿಕ್ಕಿದನು ಅಂತ ಹೇಳಿ ನಿಮ್ಮ ವಿಷಯದಲ್ಲಿ ಖುಷಿ ಪಡ್ತಾ ಇದ್ದಾರೆ. ಈ ದಾವೀದನ ನೋಡಿ, ತನ್ನ ಮನೆಯವರಿಂದ ಅಲ್ಪವಾಗಿ ಎಣಿಸಲ್ಪಟ್ಟು ಯಾವ ಗಣನೆಗೂ ಬಾರದವನಾಗಿದ್ದನು. ಮನೆಯಲ್ಲಿ ಒಂದು ದೊಡ್ಡ ಫಂಕ್ಷನ್ ನಡೀತಾ ಇದೆ, ಆದರೆ ಇವನ್ನ ಮನೆಯವರೆಲ್ಲ ಲೆಕ್ಕಕ್ಕೆ ತಗೊಂಡಿಲ್ಲ, ಅವನ್ನ ಮರ್ತೇ ಬಿಟ್ಟಿದ್ದಾರೆ. ಮನೇಲಿ ಇನ್ನೊಬ್ಬ ಇದ್ದಾನೆ ಎನ್ನುವುದೇ ಅವರ ಲೆಕ್ಕದಲ್ಲಿ ಇರಲಿಲ್ಲ. ಆದರೆ ದೇವರ ಲೆಕ್ಕದಲ್ಲಿ ಆತನಿದ್ದನು. ಹಲ್ಲೆಲೂಯಾ. ನೀವು ದೇವರ ಲೆಕ್ಕದಲ್ಲಿದ್ದೀರಿ. ನಿಮ್ಮ ಮನೆಯವರು ನಿಮ್ಮನ್ನು ಲೆಕ್ಕದಿಂದ ಬಿಟ್ಟಿರಬಹುದು, ನಿಮ್ಮ ಸಂಬಂಧಿಕರು ನಿಮ್ಮನ್ನು ಲೆಕ್ಕದಿಂದ ಬಿಟ್ಟಿರ್ಬೋದು, ನೀವು ಎಲ್ಲರಿಂದ ಕಡೆಗಾಣಿಸಲ್ಪಟ್ಟಿರ್ಬೋದು, ಅಲ್ಪವಾಗಿ ತುಚ್ಛವಾಗಿ ಪರಿಗಣಿಸಲ್ಪಟ್ಟಿರ್ಬೋದು. ಆದರೆ ದೇವರು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ದೇವರ ದೃಷ್ಟಿಯಲ್ಲಿ ಒಂದು ಜೆಮ್ ಥರ, ಒಂದು ಬೆಲೆ ಬಾಳುವ ಮುತ್ತಿನ ಹಾಗೆ, ರತ್ನದ ಹಾಗೆ ನೀವು ಕಾಣ್ತಾ ಇದ್ದೀರಿ. ಯು ಆರ್ ಸೋ ಸ್ಪೆಷಲ್ ಟು ಗಾಡ್, ಯು ಆರ್ ಸೋ ಪ್ರೆಷಿಯಸ್ ಟು ಗಾಡ್. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತದೆ. ಲೋಕ ನಮ್ಮನ್ನು ಅಲ್ಪವಾಗಿ ಎನಿಸ್ಬೋದು, ಬಟ್ ದೇವರು ನನ್ನನ್ನು ವಿಶೇಷವಾಗಿ ಪರಿಗಣಿಸಿದ್ದಾನೆ. ಅದರಿಂದ ನನ್ನನ್ನು ವಿಶೇಷವಾಗಿ ಆಯ್ಕೆ ಮಾಡಿಕೊಂಡಿದ್ದಾನೆ. ಈ ಲೋಕದಲ್ಲಿರುವಂತಹ ವಿಶೇಷವಾದವರು ಅಂತ ಯಾರು ಅನಿಸ್ಕೊಂಡಿದ್ದಾರೆ, ಅವರಲ್ಲಿ ಅನೇಕರಿಗೆ ಸಿಗದೇ ಇರುವಂಥ ಸೌಭಾಗ್ಯವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ, ನನಗೆ ಕೊಟ್ಟಿದ್ದಾನೆ. ನಿಜವಾಗ್ಲೂ ನಾವು ಭಾಗ್ಯವಂತರು, ದೇವರಿಂದ ಆರಿಸಲ್ಪಟ್ಟವರು. ದೇವರ ದೃಷ್ಟಿಗೆ ಯು ಆರ್ ಸ್ಪೆಷಲ್ ಆಗಿ ಕಾಣ್ತಾ ಇದ್ದೀರಿ, ದೇವರ ದೃಷ್ಟಿಗೆ ವಿಶೇಷವಾಗಿ ಕಾಣ್ತಾ ಇದ್ದೀರಿ. ಅದರಿಂದ ಇನ್ಮೇಲೆ ನೀವು ಕುಗ್ಗಿ ಹೋಗಬೇಡ್ರಿ. ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ಕುಗ್ಗಿ ಹೋಗ್ತಾ ಇದ್ದರೆ, ಹೊರಗೆ ಹೋಗ್ತಾರೆ, ಅಯ್ಯೋ ನಾನು ಅಲ್ಪವಾಗಿ ಎಣಿಸಲ್ಪಡ್ತಾ ಇದ್ದೀನಿ, ಮನೇಲಿ ನನ್ನ ಯಾವ ಲೆಕ್ಕಕ್ಕೂ ತಗೊಳ್ಳೋದಿಲ್ಲ, ನನ್ನ ಹೆಂಡತಿ ನನ್ನನ್ನು ಲೆಕ್ಕಕ್ಕೇ ತಗೊಳ್ಳೋದಿಲ್ಲ, ನನ್ನ ಗಂಡ ನನ್ನನ್ನು ಯಾವ ಲೆಕ್ಕಕ್ಕೂ ತಗೊಳ್ಳೋದಿಲ್ಲ, ನಮ್ಮ ಕುಟುಂಬದಲ್ಲಿ ನಾನು ಕಿರಿ ಸೊಸೆ ಅಥವಾ ಅಲ್ಪವಾಗಿ ಎಣಿಸಲ್ಪಟ್ಟ ಸೊಸೆ, ಅಥವಾ ನಮ್ಮ ಮಗನು ಸೊಸೆ ನನ್ನನ್ನು ಕ್ಯಾರೆ ಮಾಡೋದಿಲ್ಲ, ನನ್ನ ಮಕ್ಕಳು ನನ್ನನ್ನು ಗಮನಿಸೋದೇ ಇಲ್ಲ. ಯಾವ ರೀತಿಯಲ್ಲಿ ನೀವು ಕುಗ್ಗಿ ಹೋಗಿದ್ರು ಸರಿ, ಡೋಂಟ್ ವರಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ವಿಶೇಷವಾಗಿ ಕಾಣ್ತಾ ಇದ್ದಾನೆ. ಅದಕ್ಕೆ ದೇವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರೋದು. ನೀವು ದೇವರಾದುಕೊಂಡ ಜನ ರೀ, ದೇವರಿಂದ ಸ್ಪೆಷಲಾಗಿ ಆರಿಸಲ್ಪಟ್ಟವರು. ದೇವರ ದೃಷ್ಟಿಗೆ ನೀವು ಬಿದ್ದುಬಿಟ್ಟಿದ್ರಿ. ವಿಶೇಷವಾಗಿ ಇಷಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು ಅಂತ ಹೇಳಿ ದೇವರು ಎಷ್ಟು ಖುಷಿ ಪಡ್ತಾ ಇದ್ದಾರೆ. ದಾವೀದನು ದೇವರಿಗೆ ಸಿಕ್ಕಿದ್ದು ದೇವರಿಗೆ ಎಷ್ಟು ಸಂತೋಷ. ಅದೇ ರೀತಿ ನೀವು ದೇವರಿಗೆ ಸಿಕ್ಕಿದ್ದು ಅಷ್ಟೇ ಸಂತೋಷ. ನಿಮ್ಮ ಹೆಸರು ಹೇಳಿ ಅಷ್ಟು ಸಂತೋಷ ಪಡ್ತಾನೆ. ನನ್ನ ಮಗಳು ನನಗೆ ಸಿಕ್ಕಿದ್ದಾಳೆ, ನನ್ನ ಮಗನ ನನಗೆ ಸಿಕ್ಕಿದ್ದಾನೆ ಅಂತ ಹೇಳಿ ದೇವರು ಖುಷಿ ಪಡ್ತಾರೆ. ಮನುಷ್ಯರು ಏನು ನೆನೆಸ್ಕೋತಾರೋ ಅದನ್ನೆಲ್ಲ ಬಿಟ್ಬಿಡ್ರಿ, ಮನುಷ್ಯರ ಆಲೋಚನೆಗಳನ್ನ ಬಿಟ್ಬಿಡ್ರಿ. ದೇವರ ಆಲೋಚನೆ ಏನಿದೆ ಅದನ್ನು ನೀವು ನೋಡ್ರಿ. ಜನ ಹೀಗಂತಾರೆ ಹಾಗಂತಾರೆ ಅಂತ ಹೇಳಿ ಕುಗ್ಗಿ ಹೋಗ್ತಾ ಇದ್ದೀರಲ್ಲ, ಅದನ್ನೆಲ್ಲ ಬಿಟ್ಟಾಕಿ ಇವಾಗ ದೇವರು ನಿಮ್ಮನ್ನು ಕುರಿತು ಏನಂತ ಇದ್ದಾರೆ ಅಂತ ನೋಡ್ರಿ. ನೀವು ದೇವರ ಆದುಕೊಂಡ ಜನ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ಇಟ್ಟಿರುವಂತಹ ಒಂದು ಸಂಕಲ್ಪ ಅನ್ನೋದು ಅದು ನೆನ್ನೆ ಮೊನ್ನೆ ಪ್ರಾರಂಭ ಆದದಲ್ಲ ರೀ. ನಮ್ಮನ್ನು ದೇವರು ಇವತ್ತು ನೆನ್ನೆ ನೋಡಿಲ್ಲ. ವಾಕ್ಯ ಏನು ಹೇಳ್ತದೆ? ಎಫೆಸದವರಿಗೆ ಪೌಲನು ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ, ಎಫೆಸ 1:4, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರೂ ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ, ಚೆನ್ನಾಗಿ ಗಮನಿಸಿ, ಅಂಡರ್ಲೈನ್ ಮಾಡ್ಕೊಳ್ಳಿ, ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡು. ನಿಮ್ಮನ್ನು ನನ್ನನ್ನು ದೇವರು ಆರಿಸಿದ್ದು ನೆನ್ನೆ ಮೊನ್ನೆ ಅಲ್ಲ, ಈಗ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಷ್ಟೇ. ಆದರೆ ನಮ್ಮ ಆಯ್ಕೆ ಜಗದುತ್ಪತ್ತಿಗಿಂತ ಮುಂಚೆ. ನಮ್ಮ ಬುದ್ಧಿಗೆ ಎಟಕಿಸ್ತಾ ಇಲ್ಲ ನೋಡ್ರಿ. ಇದು ಹೇಗೆ ಸಾಧ್ಯ? ಜಗದುತ್ಪತ್ತಿಗಿಂತ ಮುಂಚೆ. ಬಿಯಾಂಡ್ ಮೈ ಅಂಡರ್ಸ್ಟ್ಯಾಂಡಿಂಗ್, ಬಟ್ ಐ ಜಸ್ಟ್ ಬಿಲೀವ್ ಇಟ್. ಹಲ್ಲೆಲೂಯಾ. ದೇವರ ಒಂದು ದೃಷ್ಟಿ ನಮ್ಮ ಮೇಲೆ ಬಿದ್ದಿರೋದು, ಇದು ನನಗೆ ಬೇಕು, ಇವಳು ನನಗೆ ಬೇಕು ಅಂತ ಹೇಳಿ ದೇವರು ನಮ್ಮನ್ನು ನೋಡಿ ಹೇಳಿದ್ದು ಇವಾಗಲ್ಲ, ಜಗದುತ್ಪತ್ತಿಗಿಂತ ಮುಂಚೆ. ಆವಾಗಲೇ ದೇವರು ಆಯ್ಕೆ ಮಾಡ್ಕೊಂಡಿದ್ದಾನಂತೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇನ್ನೊಂದು ವಚನವನ್ನು ಓದಿ, ಯೆರೆಮೀಯ 1ನೇ ಅಧ್ಯಾಯ 4ನೇ ವಚನ ಮತ್ತು 5ನೇ ವಚನ. ಜೆರೆಮಯ 1ನೇ ಅಧ್ಯಾಯ
4 ಮತ್ತು 5ನೇ ವಾಕ್ಯಗಳು. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ನೋಡಿ, ದೇವರೇನು ಹೇಳ್ತಾ ಇದ್ದಾನೆ? ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ಹಲ್ಲೆಲೂಯಾ. ಇದನ್ನು ನೋಡಿ, ಮನುಷ್ಯರು ಯಾರು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ನಮ್ಮ ವಿಷಯವಾಗಿ ದೇವರಿಟ್ಟಂತಹ ಒಂದು ಸಂಕಲ್ಪವನ್ನು. ತಾಯಿಯ ಗರ್ಭದಲ್ಲಿ ನಾವು ಒಂದು ಶೇಪ್ ಪಡ್ಕೊಳ್ಳೋದಕ್ಕಿಂತ ಮುಂಚೆನೇ ನಮ್ಮ ವಿಷಯದಲ್ಲಿ ದೇವರು ದೃಷ್ಟಿ ಬಿದ್ದುಬಿಟ್ಟಿದೆ. ನಮ್ಮ ವಿಷಯದಲ್ಲಿ ದೇವರ ದೃಷ್ಟಿ ಬಿದ್ದುಬಿಟ್ಟಿದೆ. ಹಲ್ಲೆಲೂಯಾ. ಆಮೇಲೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ನೀನು ಉದರದಿಂದ ಬರುವುದಕ್ಕಿಂತ ಮೊದಲೇ, ನೀನು ತಾಯಿಯ ಹೊಟ್ಟೆ ಒಳಗಿಂದ ಹೊರಗೆ ಬರುವುದಕ್ಕಿಂತ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆನು. ನಿನ್ನನ್ನು ಪ್ರತಿಷ್ಠಿಸಿದೆನು. ಯು ಆರ್ ಸೆಪರೇಟೆಡ್ ಆ್ಯಂಡ್ ಡೆಡಿಕೇಟೆಡ್ ಆ್ಯಂಡ್ ಅಪಾಯಿಂಟೆಡ್. ಹಾಲೆಲೂಯಾ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿಷ್ಠಿಸಿದೆನು ಅಂದರೆ ಸೆಪರೇಟ್ ಮಾಡಿದೆನು, ನಿನ್ನನ್ನು ಡೆಡಿಕೇಟ್ ಮಾಡಿದೆನು. ಆಮೇಲೆ ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ನಿನ್ನನ್ನು ನನ್ನ ಯೋಜನೆಯಲ್ಲಿ ನೇಮಿಸ್ಕೊಬಿಟ್ಟಿದ್ದೀನಿ, ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ತಾಯಿಯ ಹೊಟ್ಟೆಯಿಂದ ಬರುವುದಕ್ಕಿಂತ ಮುಂಚಿತವಾಗಿಯೇ ನಮ್ಮನ್ನು ಈ ಆತ್ಮಿಕ ಜೀವಿತಕ್ಕಾಗಿ, ಈ ದೇವರ ಯೋಜನೆಗಾಗಿ ದೇವರು ನಮ್ಮನ್ನು ಪ್ರತಿಷ್ಠೆ ಮಾಡಿ ಅವತ್ತೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. ನೀವು ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕಷ್ಟೇ. ಹಲ್ಲೆಲೂಯಾ. ಆರ್ಡರ್ ಕಾಪಿ ಬಂದುಬಿಟ್ಟಿದೆ ಆಗಲೇ, ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಎಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ. ನಿಜವಾಗ್ಲೂ ಈ ಲೋಕದಲ್ಲಿ, ನಮ್ಮ ದೇಶದಲ್ಲಿ ಯಾರಾದರೂ ಅತಿ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಈ ಸೌಭಾಗ್ಯ ಅವ್ರಿಗಿಲ್ಲ ಬಿಡ್ರಿ. ಎಲ್ಲರಿಗಿಂತ ನೀವು ಭಾಗ್ಯವಂತರು, ನೀವು ಭಾಗ್ಯವಂತರು. ಕೀರ್ತನೆಗಾರ 139ನೇ ಕೀರ್ತನೆ 15 ಮತ್ತು 16ನೇ ವಾಕ್ಯಗಳಲ್ಲಿ ಈ ರೀತಿಯಾಗಿ ಹೇಳ್ತಾನೆ. ಕೀರ್ತನೆ 139 ವಚನ 15 ಮತ್ತು 16. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಅಸ್ಥಿಪಂಜರ ನಿನ್ನ ಕಣ್ಣಿಗೆ ಮರೆಯಾಗಿರಲಿಲ್ಲ, ಆವಾಗಲೇ ನೀನು ನನ್ನನ್ನು ಕಂಡಿದ್ದಿ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ, ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭ ಆಗುವುದಕ್ಕಿಂತ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಹಲ್ಲೆಲೂಯಾ. ಎಂಥ ಒಂದು ಮೇಲಾದಂಥ ಒಂದು ಸೌಭಾಗ್ಯ. ಅವತ್ತೇ ದೇವರು ನಿಮ್ಮನ್ನು ಕಂಡುಬಿಟ್ಟಿದ್ದಾನೆ ಸ್ಪೆಷಲ್ ಆಗಿ. ಯು ಆರ್ ಸ್ಪೆಷಲ್ ಟು ಗಾಡ್. ಅದರಿಂದ ಈ ಲೋಕದಲ್ಲಿ ಯಾರು ನಿಮ್ಮನ್ನ ಬಗ್ಗೆ ಕೀಳಾಗಿ ಮಾತಾಡ್ತಾರೆ, ಅವಹೇಳವಾಗಿ ಮಾತಾಡ್ತಾರೆ, ತುಚ್ಛವಾಗಿ ಕಾಣ್ತಾರೆ, ಜಸ್ಟ್ ಇಗ್ನೋರ್ ಮಾಡಿರಿ. ಅದನ್ನು ನೀವು ದೊಡ್ಡದಾಗಿ ತಲೆಗೆ ಹಚ್ಕೊಂಡು ಅಳ್ತಾ ಇರಬೇಡ್ರಿ. ಕೆಲವ್ರು ಕೊರಗ್ತಾ ಆಯ್ತು, ಅಯ್ಯೋ ನಾನು ಯಾವ ಲೆಕ್ಕ, ನಾನು ಈ ಮನೇಲಿ ನನ್ನ ಮರ್ಯಾದೆನೇ ಇಲ್ಲ, ನನ್ನ ಆಫೀಸ್ನಲ್ಲಿ ನನಗೆ ಮರ್ಯಾದೆನೇ ಇಲ್ಲ, ನಾನು ಯಾವ ಲೆಕ್ಕ. ನೀವು ಯಾವ ಲೆಕ್ಕದಲ್ಲಿ ಇಲ್ಲ ಅಂದರೂ ಪರವಾಗಿಲ್ಲ, ದೇವರ ಲೆಕ್ಕದಲ್ಲಿ ಇದ್ದೀರಿ. ಹಲ್ಲೆಲೂಯಾ. ಯು ಆರ್ ಸೆಲೆಕ್ಟೆಡ್, ಯು ಆರ್ ಚೋಸನ್. 1000 ಜನ ಇದ್ದರೆ 1000 ಜನರಲ್ಲಿ ನೀವೇ ಬೆಸ್ಟು. ಹಲ್ಲೆಲೂಯಾ. ನಿಮ್ಮೂರಲ್ಲಿ 1,000 ಜನ ಇರಲಿ ಅಥವಾ 1,00,000 ಜನ ಇರಲಿ, ಅವರೆಲ್ಲರಲ್ಲಿ ಯು ಆರ್ ದ ಬೆಸ್ಟ್ ಅಂತ ಹೇಳಿ ದೇವರು ಚೂಸ್ ಮಾಡಿದ್ದಾನೆ. ಹಲ್ಲೆಲೂಯಾ. ನಮ್ಮ ಸ್ಥಾನವನ್ನು ನೆನೆಸಿ ದೇವರಿಗೆ ಸ್ತೋತ್ರ ಸಲ್ಲಿಸುವ. ನಿಜಕ್ಕೂ ನಾವು ಭಾಗ್ಯವಂತರು, ನಾವು ದೇವರಿಂದ ಆರಿಸಲ್ಪಟ್ಟವರು. ಈ ಒಂದು ಜ್ಞಾನವನ್ನು ನಾವು ಹೊಂದಿದವರಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವ. ನಿಜವಾಗಲೂ ನಾವು ಭಾಗ್ಯವಂತರು. ಒಂದು ನಿಮಿಷ ಕಣ್ಣುಗಳನ್ನ ಮುಚ್ಚಿ ದೇವರಿಗೆ ಸ್ತೋತ್ರ ಹೇಳಿ. ಹಲ್ಲೆಲೂಯಾ. ಪಾ, ನಿನಗೆ ವಂದನೆ ಸ್ವಾಮಿ, ನನಗೆಂಥ ಸೌಭಾಗ್ಯ ಕೊಟ್ಟಿದ್ದೀರಿ, ನನಗೆಂಥ ಸೌಭಾಗ್ಯ ಕೊಟ್ಟಿದ್ದೀರಿ ಸ್ವಾಮಿ. ಎಲ್ಲರೂ ಕೂಡ ಕಣ್ಣುಗಳನ್ನ ಮುಚ್ಚಿ ಜಸ್ಟ್ ಥ್ಯಾಂಕ್ ಮಾಡಿ. ಹಲ್ಲೆಲೂಯಾ. ನಾನು ಕರ್ತನೇ ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯನಾಗಿ, ಮಾನ್ಯನಾಗಿ, ವಿಶೇಷವಾಗಿ, ಸ್ಪೆಷಲ್ ಆಗಿ ಕಾಣ್ತಾ ಇದ್ದೀನಲ್ಲ, ಅದಕ್ಕಾಗಿ ಸ್ತೋತ್ರ. ಮನುಷ್ಯರು ನನ್ನನ್ನು ಎಷ್ಟು ಅಲ್ಪವಾಗಿ ಕಂಡರು ಇನ್ಮೇಲೆ ನಾನು ಟೆನ್ಷನ್ ಮಾಡ್ಕೊಳ್ಳಲ್ಲ, ನಾನು ಚಿಂತೆ ಮಾಡಲ್ಲ. ಯಾರು ನನ್ನನ್ನು ಕಡೆಗಾಣಿಸಿದ್ರು, ಯಾರು ನನ್ನನ್ನು ಅಲ್ಪವಾಗಿ ತುಚ್ಛವಾಗಿ ಕಂಡರೂ ಸಹ ಅದ್ರ ಬಗ್ಗೆ ನಾನು ಟೆನ್ಷನ್ ಮಾಡ್ಕೊಳ್ಳಲ್ಲಪ್ಪ. ಯಾಕಂದರೆ ಕರ್ತನೆ ಅವರ ದೃಷ್ಟಿಯಲ್ಲಿ ಅಷ್ಟೇ, ಮನುಷ್ಯರ ದೃಷ್ಟಿಯಲ್ಲಿ ಏಕೆ ಕಂಡ್ರೇನು, ಅವ್ರು ಏನಾದರೂ ನೆನೆಸ್ಕೊಳ್ಳಿ, ಅದು ನನಗೇನು ಅಫೆಕ್ಟ್ ಮಾಡಲ್ಲ, ನನಗೇನು ಕೂಡ
ತೊಂದರೆ ಮಾಡಲ್ಲ. ಆದರೆ ನಿನ್ನ ದೃಷ್ಟಿಯಲ್ಲಿ ನಾನು ಅಮೂಲ್ಯನಾಗಿ ವಿಶೇಷವಾಗಿ ಕಂಡಿದ್ದೀನಲ್ಲ, ಅದಕ್ಕಾಗಿ ಸ್ತೋತ್ರಪ್ಪ. ನನ್ನನ್ನು ಸ್ಪೆಷಲ್ ಅಂತ ಗುರುತಿಸಿ ನೀನು ಆಯ್ಕೆ ಮಾಡಿದಿ. ಯು ಹ್ಯಾವ್ ಸೆಲೆಕ್ಟೆಡ್ ಮೀ, ಯು ಹ್ಯಾವ್ ಚೋಸನ್ ಮೀ. ನನ್ನನ್ನು ವಿಶೇಷವಾಗಿ ಪರಿಗಣಿಸಿ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಹಾಲೆಲೂಯಾ, ಐ ಆಮ್ ಸ್ಪೆಷಲ್ ಇನ್ ಯುವರ್ ಸೈಟ್. ಹಾಲೆಲೂಯಾ, ಓ ಐ ಆಮ್ ಸೋ ಸ್ಪೆಷಲ್. ಹಾಲೆಲೂಯಾ, ಇನ್ ಯುವರ್ ಪ್ರೆಸೆನ್ಸ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನಿನ್ನ ಒಂದು ಕರ್ತನೆಯ ವಿಶೇಷ ಸೌಭಾಗ್ಯ ನನಗೆ ಸಿಕ್ಕಿದೆ. ನಾನು ನಿಜಕ್ಕೂ ಭಾಗ್ಯವಂತನು. ಎಲ್ಲರೂ ಕೂಡ ಹೇಳಿ, ನೀವೆಲ್ಲರೂ ಕೂಡ ಹೇಳ್ರಿ, ನಾನು ಭಾಗ್ಯವಂತನಪ್ಪ. ನನ್ನಂಥ ಭಾಗ್ಯವಂತನು ಯಾರಿದ್ದಾರೆ? ಹಾಲೆಲೂಯಾ, ನನ್ನಂಥ ಭಾಗ್ಯವಂತಳು ಯಾರಿದ್ದಾರೆ ಅಂತ ಹೇಳಿ. ಹಾಲೆಲೂಯಾ, ಹೌದು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಇಂತಹ ಸೌಭಾಗ್ಯ ನಮಗೆ ಕೊಟ್ಟಿರುವುದಕ್ಕಾಗಿ. ಎಲ್ಲೋ ಇದ್ದ ನನ್ನನ್ನು ನೀನು ಹುಡುಕಿ ಬಂದು ಆರಿಸಿ ತೆಗೆದಿದ್ದೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಮ್ಮನ್ನು ಆರಿಸಿ ತೆಗೆದಿದ್ದೀರಿ, ನಮ್ಮನ್ನು ಆರಿಸಿ ತೆಗೆದಿದ್ದೀರಿ. ವಂದನೆ, ವಂದನೆ, ವಂದನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಒಂದು ನಿಮಿಷ ಹಾಗೆ ಪ್ರಾರ್ಥನೆ ಮಾಡುವ. ಎಷ್ಟೋ ಜನ ಇನ್ನೂ ಕೊರಗ್ತಾ ಇದ್ದಾರೆ. ನನಗೆ ಯಾರೂ ಇಲ್ಲ, ಯಾರು ನನ್ನನ್ನು ಗಮನಿಸ್ತಾರೆ, ಯಾರು ನನ್ನ ಮೇಲೆ ಅಕ್ರ ವಹಿಸಿದ್ದಾರೆ, ಯಾರ ದೃಷ್ಟಿಯಲ್ಲಿ ನಾನು ಬಿದ್ದಿದ್ದೀನಿ ಅಂತ ಹೇಳಿ ಕೊರಗ್ತಾ ಇದ್ದಾರಲ್ಲ, ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡುವ. ತಂದೆಯೇ, ಈ ವಾಕ್ಯಾನುಸಾರವಾಗಿ ನಿನ್ನನ್ನು ದೃಷ್ಟಿಸಿ ನೋಡ್ತಾ ಇದ್ದೀವಪ್ಪ. ಕರ್ತನೆ, ನೀವಾದರೂ ದೇವರ ಆದುಕೊಂಡ ಜನ ಅಂತ ಹೇಳಿದ್ದೀರಲ್ಲ, ನಮಗೆ ಧೈರ್ಯ ಸಿಕ್ಕಿದೆ, ನಮಗೆ ಸಂತೋಷ ಸಿಕ್ಕಿದೆ. ಆದರೆ ಎಷ್ಟೋ ಜನ ಕುಗ್ಗಿ ಹೋಗಿದ್ದಾರಪ್ಪ. ನನಗೆ ಯಾರೂ ಇಲ್ಲ, ನನ್ನ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ, ಯಾರ ದೃಷ್ಟಿಯಲ್ಲೂ ನಾನು ಬಿದ್ದಿಲ್ಲ, ನಾನು ಯಾರ ಲೆಕ್ಕದಲ್ಲೂ ಇಲ್ಲ ಅಂತ ಹೇಳಿ ಅನೇಕರು ಕುಗ್ಗಿ ಹೋಗಿದ್ದಾರೆ. ಕರ್ತನೆ, ಅಂಥವ್ರನ್ನೆಲ್ಲ ನೀನು ಸಂತೈಸಿ ಈ ಮಾತನ್ನು ಅವ್ರಿಗೆ ಹೇಳಿಯಪ್ಪ. ಮಗನೇ, ನೀನು ನನಗೆ ಅಮೂಲ್ಯಳು, ನೀನು ನನಗೆ ವಿಶೇಷ, ನೀನು ನನ್ನ ದೃಷ್ಟಿಯಲ್ಲಿ ವಿಶೇಷವಾಗಿ ಕಾಣ್ತಾ ಇದ್ದಿ. ಯು ಆರ್ ಸ್ಪೆಷಲ್ ಟು ಮೀ ಅಂತ ಹೇಳಿಯಪ್ಪ. ನಿಮ್ಮ ಸ್ವರ ಎಲ್ಲರಿಗೂ ಕೇಳಿ. ಯಾರ್ಯಾರು ಇನ್ನೂ ಕರ್ತನೆ ನಿನ್ನ ಪ್ರೀತಿಯನ್ನು ರುಚಿ ನೋಡದೇ ಇದ್ದಾರೋ, ನಿನ್ನ ಸಾಂತ್ವನವನ್ನು, ನಿನ್ನ ಆದರಣೆಯನ್ನು, ನಿನ್ನ ಬಲವನ್ನು ರುಚಿ ನೋಡದೇ ಇದ್ದಾರೋ ಅವರೆಲ್ಲರನ್ನ ನೀನು ಸ್ಪರ್ಶಿಸು ಸ್ವಾಮಿ. ಸ್ಪರ್ಶಿಸಪ್ಪ. ನನಗೆ ಏಸಪ್ಪ ಇದ್ದಾರೆ, ಏಸಪ್ಪ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ನನಗೆ ಏಸಪ್ಪನ ಮಗಳು ಅಂತ ಹೇಳಿ ಕರ್ತನೆ ಧೈರ್ಯ ತಗೊಳ್ಳೆಪ್ಪ, ಸಂತೋಷ ಪಡಲಿ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅವತ್ತು ಕರ್ತನೆ ನೀನು ಹುಟ್ಟಿದಾಗ, ಏಸು ಹುಟ್ಟಿದಾಗ ದೇವದೂತರು ಹೇಳಿದ್ರಲ್ಲ, ಅವನು ಹುಟ್ಟಿದ್ದು ಮಹಾ ಸಂತೋಷದ ದಿನ, ಮಹಾ ಸಂತೋಷದ ಸುವಾರ್ತೆ ಅಂತ ಹೇಳಿ. ಥ್ಯಾಂಕ್ ಯು ಜೀಸಸ್. ಹೌದಪ್ಪ, ನೀನು ನಮ್ಮಲ್ಲಿ ಹುಟ್ಟಿರೋದೆ, ನಮ್ಮಲ್ಲಿ ಬಂದಿರೋದೆ, ನಮ್ಮ ಹೃದಯಕ್ಕೆ ಬಂದಿರೋದೆ ಮಹಾ ಸಂತೋಷ. ಹಾಲೆಲೂಯಾ, ಎಲ್ಲ ಜನರಿಗೂ ಮಹಾ ಸಂತೋಷ, ನನಗೆ ಮಹಾ ಸಂತೋಷ. ಥ್ಯಾಂಕ್ ಯು. ನೀನು ನನ್ನನ್ನು ಆಯ್ಕೆ ಮಾಡಿಕೊಂಡಿರುವುದು ನನಗೆ ಮಹಾ ಸಂತೋಷ. ಆ ಸಂತೋಷ ಎಲ್ಲರಿಗೂ ಸಿಗಲಿ, ಎಲ್ಲರಿಗೂ ಸಿಗಲಿ. ನಾನು ದೇವರ ಮಗಳು ಅಂತ ಹೇಳುವಂತಹ ಖುಷಿ, ಸಂತೋಷ, ಉಲ್ಲಾಸ. ಕರ್ತನೆ, ದೇವರು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ನಾನು ದೇವರ ಮಗಳು, ದೇವರ ದೃಷ್ಟಿಯಲ್ಲಿ ನಾನು ವಿಶೇಷ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಖುಷಿ, ಸಂತೋಷ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ಯಾರ್ಯಾರಿಗೆ ಇನ್ನೂ ಸಿಕ್ಕಿಲ್ವೋ ಅವರೆಲ್ಲರಿಗೂ ಕೊಡಪ್ಪ. ರಕ್ಷಣೆ ಹೊಂದಿದ ದೇವರ ಮಕ್ಕಳು ಸಹ ಕರ್ತನೆ ಈ ಒಂದು ವಿಶೇಷ ಭರವಸೆಯಲ್ಲಿ, ಧೈರ್ಯದಲ್ಲಿ ಇರಲಿಕ್ಕೆ ಸಹಾಯ ನೀಡು. ನಾನು ದೇವರಿಂದ ಆರಿಸಲ್ಪಟ್ಟವನು, ದೇವರ ದೃಷ್ಟಿಯಲ್ಲಿ ವಿಶೇಷವಾಗಿ ಕಂಡು, ದೇವರು ವಿಶೇಷವಾಗಿ ನನ್ನನ್ನು ಮುತ್ತು ರತ್ನದ ಹಾಗೆ ನನ್ನನ್ನು ವಿಶೇಷವಾಗಿ ತೆಗೆದು ತನ್ನ ಬಳಿಯಲ್ಲಿ ಇಟ್ಕೊಂಡಿದ್ದಾನೆ. ಹಾಲೆಲೂಯಾ. ಈ ಒಂದು ಭರವಸೆ ಎಲ್ಲರಿಗೂ ಸಿಗಲಿ. ನೀವು ಆಶೀರ್ವದಿಸಿ ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್. ತಂದೆ ಯೇಸುವಿನ ನಾಮದಲ್ಲಿ ಈ ದಿನದಲ್ಲಿ ಪ್ರಯಾಣ ಮಾಡುವ ಎಲ್ಲರನ್ನ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಕರ್ತನೆ, ಆಕ್ಸಿಡೆಂಟ್ನಿಂದ, ಅಪಾಯದಿಂದ ತಪ್ಪಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಮಕ್ಕಳು ಕರ್ತನೆ ಸುರಕ್ಷಿತವಾಗಿ ಪ್ರಯಾಣ ಮಾಡುವಂತೆ ಸಹಾಯ ನೀಡು. ಅದರಲ್ಲೂ ವಿಶೇಷವಾಗಿ ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರ ಪ್ರಯಾಣಗಳಲ್ಲಿ ಸೇಫ್ಟಿ, ಸೆಕ್ಯೂರಿಟಿ ನೀನು ಕೊಡಪ್ಪ, ಸುರಕ್ಷತೆ ಕೊಡಪ್ಪ. ಥ್ಯಾಂಕ್ ಯು. ಎಲ್ಲ ಅಪಾಯ, ಗಂಡಾಂತರಗಳಿಂದ, ಸೈತಾನನ ಯೋಜನೆಗಳಿಂದ ತಪ್ಪಿಸಿ ನಡೆಸು ಸ್ವಾಮಿ. ಈ ದಿನ ಸೇಫ್ ಆಗಿರುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈಗಾಗಲೇ ಯಾರಾದರೂ ಆಕ್ಸಿಡೆಂಟ್ನಿಂದ ಕರ್ತನೆ ನೋವು ಅನುಭವಿಸ್ತಾ ಇದ್ದರೆ ಅವ್ರಿಗೆ ನೀನು ಬೇಗನೆ ರಿಕವರಿ ಆಗಲಿಕ್ಕೆ, ಸುಖ ಹೊಂದಿಕೊಳ್ಳಲಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ಆಸ್ಪತ್ರೆಯಲ್ಲಿ ಮರಣದ ಅಂಚಿನಲ್ಲಿರುವವ್ರಿಗಾಗಿ ಬೇಡಿಕೊಳ್ತೇವೆ ಕರ್ತನೆ, ಅವ್ರಿಗೆ ಸ್ವಸ್ಥ ಬುದ್ಧಿಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು. ಅವ್ರಿಗೆ ಪ್ರಜ್ಞೆ ಬರಲಿ, ಆಕ್ಸಿಡೆಂಟಿಂದಾಗಿ ಪ್ರಜ್ಞೆ ಕಳ್ಕೊಂಡವರಿಗೆ ಪ್ರಜ್ಞೆ ಬರಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಅವ್ರ ದೇಹದಲ್ಲಿ ಕರ್ತನೆ ಪೆಟ್ಟಾಗಿರುವ ಎಲ್ಲ ಭಾಗಗಳಿಗೆ ದೈವ ಸಹಾಯ ಇಳಿಯಲಿ ಸ್ವಾಮಿ. ನಿನ್ನ ಸ್ವಸ್ಥತೆಯ ಶಕ್ತಿ ಇಳಿಯಲಪ್ಪ. ಥ್ಯಾಂಕ್ ಯು ಕರ್ತನೆ. ಇನ್ನು ಬದುಕುವುದೇ ಇಲ್ಲ ಅಂತ ಹೇಳಿ ಡಾಕ್ಟರ್ಸ್ ಹೇಳಿದ್ರು ಸಹ ಅಂಥವರು ಕೂಡ ಬದುಕಿ ಬರಲಿ ಸ್ವಾಮಿ. ಅವರ ಕುಟುಂಬಗಳಿಗೆ ಆದರಣೆಯಾಗಿ ನಿಲ್ಲಿ ಸ್ವಾಮಿ. ಕರ್ತನೆ, ನಿನ್ನ ಕೃಪಾಹಸ್ತವನ್ನು ಚಾಚಿ ನೀನು ಆಶೀರ್ವದಿಸು. ಈ ದಿನ ಸೇಫ್ಟಿ, ಸುರಕ್ಷತೆ ಕೊಡು. ಪ್ರಯಾಣ ಮಾಡುವವರಿಗೆ ಸುರಕ್ಷತೆ ಉಂಟಾಗಲಿ. ಈಗಾಗಲೇ ಆಕ್ಸಿಡೆಂಟ್ ಆಗಿ ನರಳುತ್ತಾ ಇರುವವರಿಗೆ ನಿನ್ನ ಆರೋಗ್ಯವು, ಸ್ವಸ್ಥತೆಯೂ ಉಂಟಾಗಲಿ. ವಿಶೇಷವಾಗಿ ಎಲ್ಲರಿಗೂ ರಕ್ಷಣಾ ಅನುಭವ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಈ ದಿನ ಜಯದ ದಿನ ಅಂತ ನಾವು ಘೋಷಣೆ ಮಾಡುತ್ತೇವೆ. ಈ ದಿನ ಸಮಾಧಾನದ ದಿನ
ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ಕರ್ತನೆ ನೀನು ನಮ್ಗೆ ಕೊಟ್ಟಿರುವಂತಹ ಕರ್ತನೆ ಆ ಸ್ಥಾನವನ್ನು ನೆನಪು ಮಾಡಿಕೊಂಡು ನಿನ್ನಲ್ಲಿ ಹರ್ಷಿಸುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್. ಸಂಪೂರ್ಣವಾಗಿ ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತೇವೆ. ಥ್ಯಾಂಕ್ ಯು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ಉನ್ನತ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.